ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೊಟ್ಟ ಮಾತನ್ನು ಉಳಿಸಿಕೊಂಡ ಗೋಲ್ಡ್ ಸುರೇಶ್ ಇನ್ನು ಧನ್ರಾಜ್ ಮಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ರ ಅಂತ ಹೇಳ್ಬೋದು. ಅಷ್ಟಕ್ಕೂ ಗೋಲ್ಡ್ ಸುರೇಶ್ ಅವರು ಯಾವ ತರಹದ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಗಳ ಕುಟುಂಬಸ್ಥರು ಬಂದು ಕಿವಿ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಅದರಲ್ಲೂ ಧನ್ರಾಜ್ ಅವರ ಪತ್ನಿ ಹಾಗೂ ಮಗು ಪ್ರಮುಖ ಹೈಲೈಟ್ ಆಗಿತ್ತು. ಇದೀಗ ಈ ಮುಂಚೆ ಸ್ಪರ್ಧಿಯಾಗಿದ್ದ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರಿಗೆ ಮರೆಯಲಾಗದ ಸರ್ಪ್ರೈಸ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಧನ್ರಾಜ್ ಅವರು ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮನೆಗೆ ಸೇರಿಕೊಂಡಿದ್ದರು. ಆಗಾಗ ಧನ್ರಾಜ್ ಅವರು ಗೋಲ್ಡ್ ಸುರೇಶ್ ಅವರ ಬಳಿ ಬಂದು ಮಗುವಿನ ಬಗ್ಗೆ ಮಾತನಾಡುತ್ತಲೇ ಇದ್ದರು. ಇನ್ನು ಆಗ ಧನ್ರಾಜ್ ಅವರಿಗೆ ಒಂದು ಭಾಷೆಯನ್ನು ಕೊಟ್ಟಿದ್ದರು ಗೋಲ್ಡ್ ಸುರೇಶ್. ಮಗಳಿಗೆ ಒಂದು ಗಿಫ್ಟ್ ಕೊಡುವುದಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದರಂತೆ ಕೂಡ ಈಗ ಮಾಡಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಅವರ ಮನೆಗೆ ಹೋಗಿ ಅವರ ಪತ್ನಿಗೆ ಗಿಫ್ಟ್ ಆದರೆ ಕೊಟ್ಟಿದ್ದಾರೆ. ಧನ್ರಾಜ್ ಮಗಳಿಗೆ ತೊಟ್ಟಿಲನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಈ ವಿಡಿಯೋ ಭಾರಿ ವೈರಲ್ ಆಗುತ್ತಿದ್ದು ಬಿಗ್ ಬಾಸ್ ಮನೆಯಲ್ಲಿದ್ದ ಗೋಲ್ಡ್ ಸುರೇಶ್ ಮತ್ತು ಧನ್ರಾಜ್ ಹನುಮಂತು ಜೊತೆಯಾಗಿ ಹೆಚ್ಚು ಸಮಯ ಕಳೆತಿದ್ರಂತಲೇ ಹೇಳ್ಬೋದು. ಹನುಮಂತು ಮತ್ತು ಧನ್ರಾಜ್ ಅವರು ಗೋಲ್ಡ್ ಸುರೇಶ್ ಅವರನ್ನು ಮಾವ ಎಂದೇ ಕರೆಯುತ್ತಿದ್ದರು. ಇನ್ನು ಗೋಲ್ಡ್ ಸುರೇಶ್ ಅವರು ಧನ್ರಾಜ್ಗೆ ಕೊಟ್ಟ ಮಾತನ್ನು ಆದರೆ ಉಳಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಗೆ ಧನ್ರಾಜ್ ಮಗಳಿಗೆ ಗೋಲ್ಡ್ ಸುರೇಶ್ ಅವರು ಮನೆಗೆ ಹೋಗಿ ಗಿಫ್ಟ್ ಆದರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.